ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ನಿನ್ನೆ ವ್ಲಾಗ್ ಮಾಡೋಕ್ಕಂತೂ ಆಗಲೇ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಜಾತ್ರೆಯಲ್ಲೆಲ್ಲ ತುಂಬ ಟಯರ್ಡ್ ಆಗಿತ್ತು. ಹಾಗೆ ನೆಗಡಿ ಸ್ವಲ್ಪ ಜಾಸ್ತಿನೇ ಆಗಿತ್ತು ಗೈಸ್. ನೆಗಡಿ ಅಲ್ಲೆಲ್ಲ ಓಡಾಡಿದ್ದಕ್ಕೆ ಏನೋ ಮೈಕೈ ನೋವಿಗೆ ಸಿಕ್ಕಾಪಟ್ಟೆ ಜ್ವರ ಬಂದಿತ್ತು ನೈಟು. ಸೊ ವಿಡಿಯೋ ಎಲ್ಲ ಮಾಡೋಕ್ಕಾಗಿರಲಿಲ್ಲ. ಹಾಗೆ ನೆನ್ನೆನೂ ಲಾಗ್ ಮಾಡೋಕ್ಕಾಗಲಿಲ್ಲ. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಇವತ್ತೂ ಮಧ್ಯಾಹ್ನದ ಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿದೆ. ಇನ್ನು ಜಾತ್ರೆಗೆ ಹೋಗಿ ಬಂದರೆ ಇದ್ದಿದ್ದೆ ಅಲ್ವಾ ಗೈಸ್ ಕೆಲಸ ಎಷ್ಟಿರುತ್ತೆ. ಜಾತ್ರೆ ಮುಗಿಸ್ಕೊಂಡು ಬಂದಾದಮೇಲೆ ನೋಡಿ ಎಷ್ಟೊಂದು ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೀನಿ. ಈಗ ಮಡ್ಚಿಡಬೇಕು. ಮನೆಯಲ್ಲೂ ಕೆಲಸ ಎಲ್ಲ ಮುಗೀತು ಆಲ್ಮೋಸ್ಟ್. ಅಡುಗೆ ಎಲ್ಲ ಮಾಡಿದ್ದೀನಿ. ಈಗ ನಮ್ಮ ಮನೆಯವ್ರು ಕಾಲ್ ಮಾಡಿದರು ಬರ್ತಾಯಿದ್ದೀನಿ ಅಂತೇಳಿ. ಸಾಂಬಾರಾಗಿದೆ ಗೈಸ್, ರೈಸ್ ಇದೆ ಬೆಳಿಗ್ಗೆ ಸ್ವಲ್ಪ. ಈಗ ಮುದ್ದೆ ಮಾಡಬೇಕು. ಮುದ್ದೆ ಮಾಡಿಬಿಟ್ಟು ಅಷ್ಟೇ, ಇನ್ನೇನು ಮಾಡೋಕ್ಕೋಗಲ್ಲ. ಇನ್ನೂ ನನಗೆ ಈ ನೆಗಡಿಗೆ ವಾಯ್ಸೇ ಸರಿ ಹೋಗಿಲ್ಲ ಗೈಸ್. ಅದೇ ಥರ ಬರ್ತಾಯಿದೆ. ಕೆಮ್ಮೇನಿಲ್ಲ, ನೆಗಡಿ ಜ್ವರ, ಮೈಕೈ ನೋವುದೇ ಸಿಕ್ಕಾಬಟ್ಟೆ. ಅಷ್ಟು ಟಯರ್ಡ್ ಆಗ್ತೀವಿ ಅಂದ್ಕೊಂಡಿರಲಿಲ್ಲ. ಬೇಜಾನ್ ಜಾತ್ರೆಗೆಲ್ಲ ಹೋಗಿದ್ದೀವಿ, ಬಟ್ ಇಷ್ಟೊಂದು ಸುಸ್ತಾಗಿರಲಿಲ್ಲ. ಈ ಟೈಮ್ ಯಾಕೋ ಹೆವಿ ಸುಸ್ತು, ಹೆವಿ ಟೈರ್ಡ್. ಇಬ್ಬರಿಗೂ ಅಷ್ಟೇ ಗೈಸ್, ಇಬ್ಬರೂ ತುಂಬ ಸುಸ್ತಾಗಿದ್ದೀವಿ. ಅವರಿಗೆ ಕೆಲ್ಸಕ್ಕೆ ರಜೆ ಇಲ್ಲ, ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಸೊ ಒಂದು ಕಡೆ ಮುದ್ದೆನೂ ಮಾಡಬೇಕು, ಬಟ್ಟೆನೂ ಮಡ್ಚಿಡಬೇಕು. ಜಾತ್ರೆಗೆ ಅಂತ ಹೇಳಿ ಎಲ್ಲಾದರೂ ಹೋಗಿ ಬಂದರೆ ಗೈಸ್, ಒಂದು ಹಬ್ಬ ಆಗಲಿ ಜಾತ್ರೆ ಆದಮೇಲೆ ಎಷ್ಟು ಬಟ್ಟೆ ತೊಳೆದ್ರೂ ಸಾಕಾಗಲ್ಲ. ಇದಕ್ಕೆ ಅನಿಸುತ್ತೆ ಅವಾಗವಾಗ ನನಗೂ ವಾಷಿಂಗ್ ಮಿಷಿನ್ ಬೇಕು ಅನಿಸುತ್ತೆ ಗೈಸ್. ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೊಂಡು ಕೈಯಲ್ಲೇ ತೊಳಿತೀನಿ. ನಮ್ಮದು ಇದ್ದಿದ್ದು ಅದು ಚಿಕ್ಕದು ಬರುತ್ತಲ್ವ, ಹಾಟ್ ಸ್ಟಾರ ಏನಂತಾರಲ್ಲ ಗೈಸ್, ಅದು ಕೆಟ್ಟೆ ಹೋಗ್ಬಿಡ್ತು. 1 ವರ್ಷವೂ ನಾವು ಕರೆಕ್ಟಾಗಿ ಯೂಸ್ ಮಾಡಲಿಲ್ಲ ಅದನ್ನು. ಅದು ಮೋಟ್ರಿಗೆ ಏನೋ ನೀರು ಹೋಗುತ್ತೆ, ಅದು ಒಳಗಡೆ ಬ್ಲ್ಯಾಕ್ ಕಲರ್ ಇರುತ್ತೆ, ಅದು ತಿರ್ಗೋದು ಗೈಸ್. ಅದೇ ಒಡೆದೋಗ್ಬಿಟ್ಟು ಫುಲ್ ಹಿಂಗೆ ಅರ್ಧಕ್ಕೆ ಕಟ್ಟಾಗ್ಬಿಟ್ಟು ಮೋಟ್ರಿಗೆ ನೀರು ಹೋಗ್ತವೆ. ಸೊ ಅದು ಏನು ಅಷ್ಟು ವರ್ಕ್ ಆಗಲ್ಲ, ಸ್ಟಾಪೇ ಮಾಡಿಬಿಟ್ಟಿದ್ದೀನಿ. ನಾವು ಆ ಮನೇಲಿ ತಗೊಂಡಿದ್ದು, ಈ ಮನೆಗೆ ಬಂದು ಒಂದು 3 ತಿಂಗಳು ಅಷ್ಟೇ ಯೂಸ್ ಮಾಡಿದ್ದು ಗೈಸ್. ಅದನ್ನು ಆಲ್ರೆಡಿ ಹೋಗ್ಬಿಡ್ತು. ಕೈಯಲ್ಲೇ ತೊಳಿತಾ ಇದ್ದೀನಿ ಅವಾಗಿಂದನೂ. ಅವಾಗವಾಗ ಅನಿಸುತ್ತೆ ಗೈಸ್ ಬೇಕು ನನಗೂ ಬೇರೆದು, ಅಂದರೆ ಈ ದೊಡ್ಡ ದೊಡ್ಡ ವಾಷಿಂಗ್ ಮಿಷಿನ್ ಬರ್ತಾವಲ್ಲ, ಫ್ರಂಟ್ ಡೋರು, ಟಾಪ್ ಲೋಡು, ಫ್ರಂಟ್ ಲೋಡು ಅಂತ ಎಲ್ಲ ಬರುತ್ತಲ್ಲ, ಆ ಥರದ್ದು ತೊಗೋಬೇಕು. ನೋಡೋಣ, ಸ್ವಲ್ಪ ದಿನ ಹಾಗೆ ಕೈಯಲ್ಲಿ ವಾಶ್ ಮಾಡಿ ಆಮೇಲೆ ತೊಗೊಂಡ್ರಾಯ್ತು. ಓಕೆ ಗೈಸ್, ಮುದ್ದೆ ಮಾಡಿಬಿಟ್ಟು ಬಟ್ಟೆ ಅದು ಮಡ್ಚಿಕ್ಕಿ ಆಮೇಲೆ ಸಿಗ್ತೀನಿ ಗೈಸ್. ಇನ್ನೇನು ನಮ್ಮ ಮನೆಯವರು ಬಂದು ಅವರು ಊಟ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ನಂದು ಎಡಿಟಿಂಗ್ ವರ್ಕ್ ಇತ್ತು ಗೈಸ್, ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ಈಗ ಸಂಜೆ ಆಗಿದೆ ಆಲ್ರೆಡಿ. ಒಂದು 4:30 5 o'clock ಆಗಿದೆ. ಈಗ ಹಾಲು ಕಾಯಿಸ್ತಾ ಇದ್ದೀನಿ ಗೈಸ್ ಕಾಫಿಗೆ. ನಾನು ಆಲ್ಮೋಸ್ಟ್ ಯೂಸ್ ಮಾಡೋದಿದೆ ಸನ್ರೈಸ್ ಗೈಸ್, ನೆಸ್ಕೆಫೆ ಸನ್ರೈಸ್. ನನಗೆ ಇಷ್ಟ ಇದು. ಬ್ರೂಗಿಂತನೂ ಇದಿಷ್ಟ ಆಗುತ್ತೆ. ಬ್ರೂ ಮುಂಚೆ ಎಲ್ಲ ಚೆನ್ನಾಗಿ ಬರ್ತಿತ್ತು, ಬಟ್ ಈಗ ಬ್ರೂ ಅಷ್ಟಾಗಿ ಕುಡಿಯೋಕ್ಕಾಗಲ್ಲ ಗೈಸ್. ನನಗೆ ಚೆನ್ನಾಗಿರುತ್ತೆ ಒಬ್ಬೊಬ್ಬರಿಗೆ, ನನಗಾಗಲ್ಲ. ನಾನೀಗ ಇದು ಯೂಸ್ ಮಾಡ್ತಾಯಿದ್ದೀನಿ. ಒಂದಷ್ಟು ಹಾಕಿದ್ರೇ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅಂತೇಳಿ ಒಂದೊಂದು ಫುಲ್ ಯೂಸ್ ಮಾಡ್ತೀನಿ. ಈಗ ಅಲ್ಲಿ ಕಾಯಿಸ್ತಾ ಇದ್ದೀನಿ ಗೈಸ್ ನಮ್ಮನವರಿಗೆ. ಗೈಸ್ ಕಾಫಿ ರೆಡಿ ಗೈಸ್, ಕಾಫಿ ರೆಡಿ ಗೈಸ್. ನೋಡಿ ಎಷ್ಟು ದೊಡ್ಡ ಲೋಟದಲ್ಲಿ ಎಷ್ಟು ಕಾಫಿ ಹಾಕೊಂಡು ಬಂದಿದ್ದೀನಿ, ಸಾಕಿಷ್ಟು. ಕಾಫಿ ಕುಡಿತಾ ಮೂವಿ ನೋಡ್ತಾ ಇದ್ದೀನಿ ಗೈಸ್. ಇದು ನಮ್ಮ ಮನೆಯವರು ಫೇವ್ರೆಟ್ ಬಾಸ್ ಮೂವಿ. ಇದು ನಮ್ಮ ಮನೆಯವ್ರಿಗೆ ಫೇವ್ರೆಟ್ ಇದು ಮೂವಿ. ಯಾವುದ್ರೆ ಅಷ್ಟೊಂದು ಇಷ್ಟನಾ ವಿಷ್ಣು ಬಾಸ್ ಅಂದರೆ? ಗೈಸ್, ಇವ್ರಿಗೆ ವಿಷ್ಣು ಬಾಸ್ ಅಂದರೆ ಸಖತ್ ಇಷ್ಟ. ಫೇಸ್ಬುಕ್ಕಲ್ಲೆಲ್ಲ ಗ್ರೂಪ್ ಎಲ್ಲ ಮಾಡ್ಕೊಂಡಿದ್ರು, ತುಂಬ ಫಾಲೋವರ್ಸ್ ಇದ್ದರು, ಮೆಂಬರ್ಸ್ ಇದ್ದರು ಗ್ರೂಪಲ್ಲಿ. ಬಟ್ ಅದು ಆ ಗ್ರೂಪೇನೆ ಅಕೌಂಟೇ ಡಿಲೀಟ್ ಆಗಿಲ್ಲ. ಇವ್ರು ಪಾಸ್ವರ್ಡ್ ಮರ್ತೋಗಿ ಬೇರೆ ಫೋನಿಂದ ಇನ್ನೊಂದು ಫೋನಿಗೆ ಹಾಕ್ಕೊಳಕ್ಕಾಗಲಿಲ್ಲ. ಬಟ್ ಗ್ರೂಪ್ ಅದು ಮಸ್ತಾಗಿ ಗ್ರೋ ಆಗಿತ್ತು ಗೈಸ್. ಹೇಗಿತ್ತು ರೀ ಗ್ರೂಪ್ ಅದು? 40K ಮೆಂಬರ್ಸ್. ಬೇಜಾರಾಯ್ತಾ?
ಗೈಸ್ ಗ್ರೂಪ್ ಹೋಗಿದ್ದಕ್ಕೆ ಬೇಜಾರಿಲ್ಲ, ಅದು ವಿಷ್ಣು ಬಸ್ ಅಂತ ಹೆಸರಿಟ್ಟು ವಿಷ್ಣುದಾದ ಗ್ರೂಪ್ ಅಂತ ಇಟ್ಕೊಂಡಿದ್ರು. ಆ ಗ್ರೂಪ್ ಹೋಗಿರೋದಕ್ಕೆ ಇವ್ರಿಗೆ ಸಖತ್ ಬೇಜಾರಾಗಿದ್ದು. ತುಂಬ ಜನ ಫಾಲೋವರ್ಸ್ ಇದ್ರು, ಮೆಂಬರ್ಸ್ ಇದ್ರು ಅದರಲ್ಲೆಲ್ಲ ಸಖತ್ತ. ಈಗಲೂ ಅದು ನಾವು ಅದರಲ್ಲಿ ಫಾಲೋವರ್ ಅಂತಾರೆ, ಮೆಂಬರ್ ಅಂತಾರೆ, ಏನಂತ ಫಾಲೋವರ್. ನಾನು ಕೂಡ ಅದಕ್ಕೆ ಫಾಲೋ ಮಾಡ್ತಾ ಇದ್ದೀನಿ ಆ ಗ್ರೂಪಿಗೆ. ಈಗಲೂ ಇವ್ರು ಅದರಲ್ಲಿ ಅಡ್ಮಿನ್ ಇಲ್ಲ ಅಂದ್ರೂ ಆ ಗ್ರೂಪ್ ನಡ್ಕೊಂಡು ಹೋಗ್ತಾ ಇದೆ ಗೈಸ್, ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಬಟ್ ಅದು ನಮ್ಮ ಹತ್ರ ಐಡಿನೂ ಇಲ್ಲ, ಅದ್ರ ಪಾಸ್ವರ್ಡು ಇಲ್ಲ, ಏನೋ ಅದರಲ್ಲಿ ಅಪ್ಲೋಡ್ ಮಾಡೋದಕ್ಕೆ. ಬಟ್ ನಾವು ಬೇರೆ ಫೋನಲ್ಲಿ ನೋಡ್ತಾ ಇರ್ತೀವಿ ಅಷ್ಟೇ. ಅಷ್ಟು ಇಷ್ಟ ಇವ್ರಿಗೆ ವಿಷ್ಣು ಬಸ್ ಅಂದರೆ. ವಿಷ್ಣುದಾದನ್ ಫ್ಯಾನು ಗೈಸ್ ನಮ್ಮನೆಯವರು. ಏನೋ ಹೇಳಕ್ಕೆ ಇಷ್ಟಪಡ್ತೀರಾ ವಿಷ್ಣು ಬಸ್ ಬಗ್ಗೆ? ಆಮೇಲೆ ಓ ಹಂಗೆ ನೋಡಿ ಎಂಥ ಫ್ಯಾನು, ಅದಕ್ಕೆ ಅವ್ರ ಮೂವಿ ನೋಡ್ತಾ ಇದ್ದಾರೆ. ಗೈಸ್ ನಮ್ಮ ಹೇಮಂತ್ ಊರಿಗೆ ಹೋಗಿದ್ದ ಹಬ್ಬಕ್ಕೆ ಅಂತ ಹೇಳಿ. ಇನ್ನೇನು ಹಬ್ಬ ಮುಗೀತಲ್ವ, ಸಂಡೇವರೆಗೂ ರಜೆ ಇತ್ತು ಕಾಲೇಜು ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲೇ ಇದ್ದ. ಇವತ್ತು ಬರ್ತಾ ಇದ್ದಾನೆ. ಆಲ್ರೆಡಿ ಅಲ್ಲಿ ಒಂದು 3 ಗಂಟೆ ಹಂಗೆ ಬಿಟ್ಟಿದ್ದಾನೆ ಗೈಸ್. ಇಲ್ಲಿ 6:30 ಆಗಿದೆ. ಈಗ ಬಂದಿದ್ದೀನಿ ಅಂತೇಳಿ ಕಾಲ್ ಮಾಡಿದ್ದ. ನಮ್ಮ ಮನೆಯವ್ರು ಹೋಗಿದ್ದಾರೆ ಕರ್ಕೊಂಬರೋದಕ್ಕೆ. ನೋಡಿ ಆಲ್ರೆಡಿ ಸಂಜೆ ಆಗಿದೆ. ಈಗ ಬರ್ತಾರೆ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೀನಿ ಗೈಸ್. ಎಷ್ಟೊತ್ತಾಯಿತು ಹೋಗಿ ಬಂದೇ ಇಲ್ಲ ಅವನು. ತಿರ್ಗಾ ಆಮೇಲೆ ಫೋನ್ ಮಾಡಿ ಕೇಳಿದ್ರೆ ಅವ್ನು ಬಸ್ಸಲ್ಲಿ ಬಂದಿಲ್ವಂತೆ. ನಮ್ಮ ಅಕ್ಕ ಅವರು ಊರಿಗೆ ಹೋಗಿದ್ರು, ಅವ್ರ ಜೊತೆಗೆ ಬಂದಿದ್ದಾನೆ. ಅದಕ್ಕೆ ಅವ್ರ ಮನೆ ಹತ್ರ ಹೋಗಿದ್ದಾರೆ ಕರ್ಕೊಂಬರೋದಕ್ಕೆ. ನೋಡಿ ಈಗ ಬರ್ತಾ ಇದ್ದಾನೆ ಗೈಸ್. ಅವನು ಬಂದು ಊರಿಂದ ನಮ್ಮ ಆಂಟಿ ಹುಣಸೆ ಚಿಗುರು, ನಮ್ಮ ಕಡೆ ಈಗ ಸಮ್ಮರಲ್ಲಿ ಹುಣಸೆದು ಚಿಗುರು ಬರುತ್ತಲ್ಲ ಗೈಸ್, ಅದು ಸಾಂಬಾರು ಅಂದರೆ ಫೇಮಸ್ಸು. ಫಸ್ಟ್ ಟೈಮ್ ಊರಿಂದ ತರಿಸ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಈ ಥರ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಓಪನ್ ಮಾಡಿ ನೋಡಿದ್ರೆ ನನಗೆ ಶಾಕು ಗೈಸ್. ಬಿಸಿಲಲ್ಲಿ ಅದು ಆ್ಯಕ್ಚುಲಿ ಅವರು ಒಂದು ತಣ್ಣೀರು ಬಟ್ಟೆ ಮಾಡಿಕೊಂಡು ತರಬೇಕಾಗಿತ್ತು. ನಮ್ಮ ಅಮ್ಮನೂ ಸ್ವಲ್ಪ ಬ್ಯುಸಿ ಇದ್ರು ಅನಿಸುತ್ತೆ, ಅವರೂ ನೀಟಾಗಿ ನೋಡಿಲ್ಲ, ಹಾಗೆ ಕಳಿಸ್ಬಿಟ್ಟಿದ್ದಾರೆ. ನೋಡಿ ಯಾವ ಥರ ಆಗೋಗಿದೆ. ಹಾಗೆ ಕಾಯಿ ಕಡುಬು ಮಾಡಿದ್ರಂತೆ ನಮ್ಮಮ್ಮ ಬೆಳಿಗ್ಗೆ. ಕಾಯಿ ಕಡುಬನ್ನು ಕಳಿಸಿದ್ದಾರೆ. ಅದು ಸ್ವಲ್ಪ ಬಿಸಿಲಿಗೆ ಬೆಲ್ಲ ಎಲ್ಲ ಕರಗಿಬಿಟ್ಟು ಸ್ವಲ್ಪ ನೀರು ಥರ ಆಗಿತ್ತು. ನಮ್ಮ ಹೇಮಂತ್ ಅಳಿಸಿದವೇನೋ ಅಂತ ನೋಡ್ತಾವನೆ. ಇಲ್ಲ ಚೆನ್ನಾಗಿದ್ವು ಗೈಸ್ ಕಾಯಿ ಕಡುಬು. ತುಂಬ ದಿನವೇ ಆಗಿತ್ತು ತಿಂದು. ನಮ್ಮ ಕಡೆ ವಿನಾಯಕ ಚೌತಿಲಿ ಮಾಡ್ತಾರೆ, ಗಣೇಶನಿಗೆ ಇಷ್ಟ ಅಂತ ಹೇಳಿ ಕಾಯಿ ಕಡುಬನ್ನ. ಆದರೂ ಯಾವಾಗಾದರೂ ಇಷ್ಟ ಆದಾಗ ಮಾಡಿಕೊಂಡು ತಿಂತೀವಿ. ಹಾಗೆ ಈ ಬಾಟಿಲ್ ತುಂಬ ಒಬ್ಬಟ್ಟು ಸಾಂಬಾರನ್ನು ಕಳಿಸಿದ್ದಾರೆ. ನನಗೆ ಊರಲ್ಲಿ ಮಾಡ್ತಾರಲ್ಲ ಆ ಟೇಸ್ಟ್ ಬರೋಲ್ಲ ನಾವು ಮಾಡಿದ್ದು ಒಬ್ಬಟ್ಟು ಸಾಂಬಾರು, ಅದಕ್ಕೋಸ್ಕರ ಕಳಿಸಿದ್ದಾರೆ. ನಮ್ಮ ಅಬ್ಬಿನೂ ನಮ್ಮ ಆಂಟಿ ವಿಡಿಯೋ ಕಾಲ್ ಮಾಡಿದರು, ಹುಣಸೆ ಚಿಗುರು ತೋರಿಸಿ ಯಾವ ಥರ ಆಗಿದೆ ಅಂತೇಳಿ. ಹೇಳಿದ್ದೆ ಅವರಿಗೆ ಕಾಲ್ ಮಾಡಿ, ಎಲ್ಲ ಕಪ್ಪಗಾಗೋಗೈತೆ ಹಂಗೆ ಕಳಿಸಿದ್ದೀರಾ ಅಂತೇಳಿ. ನೋಡಿ ವಿಡಿಯೋ ಕಾಲ್ ಮಾಡಿ ನೋಡ್ತಾ ಇದ್ದಾರೆ ಏನಾಗಿದೆ ಅಂತ ಹೇಳಿ. ನಮ್ಮ ಆಂಟಿ ಅಷ್ಟು ದೂರದಲ್ಲಿ ಮಲ್ಕೊಂಡೇ ನೋಡ್ತಾವ್ರೆ ಗೈಸ್. ಎಷ್ಟು ಕಷ್ಟಪಟ್ಟು ಕಿತ್ವಿ ನೋಡು. ಒಂದು ಮರ ಆಗಿದೆ ಗೈಸ್ ಚಿಗುರು. ನಮ್ಮ ರಿಲೇಟಿವ್ಸ್ ಇಲ್ಲಿ ತುಂಬ ಜನ ಇದ್ದಾರೆ. ಹಾಗೆ ಅಲ್ಲಿ ಅಂಗಡಿ ಆಂಟಿ ಅವರಿಗೂ ನಾವು ಹಳೆ ಏರಿಯಾದಲ್ಲಿದ್ವಲ್ಲ, ಅಂದರೆ ಮುಂಚೆ ಇದ್ದಿದ್ದ ಮನೆ, ಅಲ್ಲಿ ಅವರಿಗೂ ಕಳಿಸ್ಲಿ ಅಂತೇಳಿ ಪಾಪ ಎಷ್ಟೊಂದು ಚಿಗುರು ಕಳಿಸಿದ್ರು. ಹಾಗೆ ಮಾವಿನಕಾಯಿ, ತೆಂಗಿನಕಾಯಿ, ನುಗ್ಗೆಕಾಯಿ, ಪರಂಗಿ ಹಣ್ಣು ಮತ್ತು ಕುಂಬಳಿಕಾಯಿನೂ ಕಳಿಸಿದ್ರು ಗೈಸ್. ಊರಿಂದ ಬಂದರೆ ಒಂಥರ ಏನೋ ಖುಷಿ, ಎಲ್ಲನೂ ತರ್ತೀವಲ್ಲ ಅಂತ ಹೇಳಿ. ಯಾರೇ ಊರಿಗೆ ಹೋಗಲಿ ತರ್ತೀವಿ. ನಾನೋದ್ರೂ ತರ್ತೀನಿ, ಹೇಮಂತ್ ನಮ್ಮ ಮನೆಯವರು ಯಾರೋದ್ರೂ ತರ್ತೀವಿ. ಹಾಗೆ ನಮ್ಮ ಆಂಟಿಯವ್ರ ಗಿಡದಲ್ಲಿ ಹೂವು ಬಿಟ್ಟಿದ್ವು ಗೈಸ್, ಗುಲಾಬಿ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. 2 ರೋಸ್ ಬಿಟ್ಟಿದ್ರೂ ಬಿಟ್ಟಿಲ್ಲ, ಅದನ್ನು ಕಳಿಸುತ್ತೆ. ಕನಕಾಂಬ್ರ ಚೆನ್ನಾಗಿ ಬಿಡ್ತವೆ ಗೈಸ್ ನಮ್ಮ ಆಂಟಿಯವ್ರ ಗಿಡದಲ್ಲಿ. ಮನೆಯಿಂದನೇ ಚಿಕ್ಕದಾಗಿ ಒಂದು ತೋಟದ ಥರ ಮಾಡ್ಕೊಂಡಿದ್ದಾರೆ, ಮನೆಯಿಂದನೇ ಬಿಡ್ತವೆ. ಇನ್ನು ಅವನು ಕಿತ್ತು ಕಳಿಸಿದ್ರು. ಕಟ್ಟೋಕ್ಕೆಲ್ಲ ಅವ್ರಿಗೆ ಟೈಮ್ ಇರೋದಿಲ್ಲ, ಸ್ವಲ್ಪ ಬ್ಯುಸಿ ಇರ್ತಾರೆ. ಇಲ್ಲಿ ನಾನು ಫ್ರೀಯಾಗೇ ಇರ್ತೀನಲ್ವ, ಕಟ್ಕೊಳ್ಳಿ ಅಂತೇಳಿ ಬಿಡಿಸಿ ಕಳಿಸಿದ್ರು. ನಾನು ನೆಕ್ಸ್ಟ್ ಡೇ ಕಟ್ತಾಯಿದ್ದೀನಿ. ನೋಡಿ ಗೈಸ್, ತುಂಬ ದಿನ ಆಗಿತ್ತು ನಾನು ಹೂವು ಕಟ್ಟಿ. ಇಲ್ಲಿಗೆ ಬಂದಮೇಲೆ ನಾನು ಬಿಡಿ ಹೂವು ತಗೊಂಡು ಇಲ್ಲ, ಕಟ್ಟು ಇಲ್ಲ. ತುಂಬ ದಿನ ಅಂದರೆ ತುಂಬ ದಿನವೇ ಆಗೋಗಿತ್ತು. ಆಫ್ಟರ್ ಲಾಂಗ್ ಟೈಮ್ ಹೂವು ಕಟ್ತಾಯಿದ್ದೀನಿ ಗೈಸ್ ನಾನು. ಕೆಲವೊಬ್ರಿಗೆ ಬರೋದಿಲ್ಲ ನೋಡಿ, ಆರಾಮ ಈಸಿನೇ. ನಾನು ಚಿಕ್ಕವಳಿದ್ದಾಗ ನಮ್ಮ ಅಜ್ಜಿ ಊರಿಗೆ ಹೋಗ್ತಿದ್ದೆ ಗೈಸ್. ನಮ್ಮ ಅಜ್ಜಿ ಅವರು ತೋಟದಲ್ಲಿ ಕಾಕಡ ಹಾಕಿದ್ರು, ಕಾಕಡ ಅಂಟು ಅಂತೀವಲ್ಲ, ಕಾಕಡ ಹೂವು ಹಾಕಿದ್ರು.
ಅದರಲ್ಲಿ ಕಲ್ತ್ಕೊಳ್ಳೋಕ್ಕೆ ಬೇಗ ಕಲ್ತ್ಕೋಬೋದು ಕಾಕಡ ಹೂದಲ್ಲಿ. ಈ ಕನಕಾಂಬ್ರ, ಈ ಮಲ್ಲಿಗೆ ಹೂವಿಗಿಂತೂ ಕಾಕಡ ಹೂವಲ್ಲಿ ಹೂವು ಕಟ್ಟೋದು ಕಲ್ತ್ಕೊಂಡ್ರೆ ಆರಾಮಾಗಿ ಎಂಥ ಹೂವು ಬೇಕಾದ್ರೂ ಕಟ್ಬೋದು. ನಾನು ಫಸ್ಟ್ ಕಲ್ತಿದ್ದೆ ಕಾಕಡ ಹೂದಲ್ಲಿ. ಹೋಗಿ ಕಿತ್ಕೊಂಬಂದ್ಬಿಟ್ಟು ಸಮ್ಮರ್ ಹಾಲಿಡೇಸಲ್ಲಿ ಅಜ್ಜಿ ಊರಿಗೆ ಹೋಗುವಾಗ ಕಿತ್ಕೊಬಂದು ಆವಾಗ ಕಟ್ಟಿ ಫಸ್ಟ್ ಸ್ಟಾರ್ಟಿಂಗ್ ಕಟ್ಟುವಾಗ ನಾವು ಇಷ್ಟಿಷ್ಟು ಉದ್ದ ಮಾರು ಹೋಗಿರೋದು ಗೊತ್ತು ಕಟ್ಟಕ್ಕೆ ಬರ್ತಾ ಇರಲಿಲ್ಲ. ಅಂದರೆ ನೀಟಾಗಿ ಕಟ್ಟಕ್ಕೆ ಬರ್ತಾ ಇರಲಿಲ್ಲ. ಹಂಗೊಂದು ಹಿಂಗೊಂದು ಕಟ್ಟಿ ಅವೆಲ್ಲ ಫೋಟೋಕ್ಕೆ ಹಾಕೋದು ಮತ್ತು ಆ ಹೂವನ್ನೇ ಮುಡ್ಕೊಳ್ಳೋದು ಹಾಗೆಲ್ಲ ಮಾಡಿ ಈಗ ನೀಟಾಗಿ ಹೂವು ಕಟ್ಟೋದನ್ನು ಕಲ್ತಿದ್ದೀನಿ ಗೈಸ್. ನಾನು ಅಷ್ಟು ಫಾಸ್ಟಾಗಿ ಕಟ್ಟಕ್ಕೆ ಬರೋದಿಲ್ಲ. ಈಗ ನಾರ್ಮಲಾಗಿ ಹೂವು ಕಟ್ಟೋರೆಲ್ಲ ಇರ್ತಾರಲ್ಲ ಅವರಷ್ಟು ಫಾಸ್ಟಾಗೆಲ್ಲ ಕಟ್ಟಕ್ಕೆ ಬರೋದಿಲ್ಲ. ತಕ್ಕ ಮಟ್ಟಕ್ಕೆ ಕಟ್ತೀನಿ ನೋಡಿ. ಈ ಥರ ಬಂದಿದೆ ಫೈನಲಾಗಿ. ಇನ್ನೂ ಚೆನ್ನಾಗಿ ಕಟ್ಟೋರು ಇರ್ತಾರೆ, ಬಟ್ ನನಗಿಷ್ಟ ಗೈಸ್. ತುಂಬ ದಿನ ಆದಮೇಲೆ ಕೂತ್ಕೊಂಡಿದ್ದೀನ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೇ ಬೆನ್ನೋವು ಬರ್ತಾಯಿದೆ. ಇಷ್ಟರಲ್ಲಿ ಸ್ವಲ್ಪ ಬಿಸಿಲಿರೋದ್ರಿಂದ ಸ್ವಲ್ಪ ವೇಸ್ಟ್, ಅಂದರೆ ಕಪ್ಪುಗಾಗೋಗಿರೋವು, ಒಂಥರ ಮೆತ್ತಗಾಗಿರೋವು ಹೊಲ್ಟಿದ್ವು ಗೈಸ್. ಅದರಲ್ಲೇ ತೆಗ್ದಾಕಿ ಚೆನ್ನಾಗಿರೋ ಮಾತ್ರನೇ ಕಟ್ಟಿದೆ. ಇನ್ನು ಫೈನಲಿ ಎಷ್ಟು ಹೂವಾಗಿದೆ ನೋಡಿ ಗೈಸ್. ಒಂದು ಮಾರ ಆಗ್ತವೆ. ಮಂಡಿ ಬಾರಲ್ಲ, ನಾರ್ಮಲಾಗಿ ನೋಡಿ. ನಾನು ನಾರ್ಮಲಾಗಿ ಹಾಕಿದ್ರೆ ಅದು ಹಾರ್ಟ್ ಶೇಪೇ ಬಂದುಬಿಡ್ತು. ಸೊ ಅದಕ್ಕೆ ಇನ್ನೂ ಚೆನ್ನಾಗಿರೋ ಹಾರ್ಟ್ ಶೇಪ್ ಮಾಡೋಣ ಅಂತೇಳಿ ಆ ಕಡೆ ಈ ಕಡೆ ಎಲ್ಲ ಸರಿಸ್ತಾ ಇದೆ. ನೋಡಿ ಯಾವ ಥರ ಕಟ್ಟಿದ್ದೀನಿ. ಹೂವು ಚೆನ್ನಾಗಿದ್ದಾವ ಗೈಸ್. ತುಂಬ ದಿನ ಆದಮೇಲೆ ಈ ಥರ ನಾವೇ ಕೈಯಾರೆ ಹೂವು ಕಟ್ಟಿ ನಾವೇ ಮುಡ್ಕೊಳ್ಳೋದೇ ಒಂಥರ ಖುಷಿ. ಹೆಣ್ಮಕ್ಳಿಗೆ ಇದ್ರಲ್ಲೇ ಅಲ್ವಾ ಖುಷಿ, ಇನ್ನೇನು ಸಿಗುತ್ತೆ. ನಾನು ಅದನ್ನು ಬಿಡ್ತೇನೆ ಇಲ್ಲ. ಅಯ್ಯೋ ಇನ್ನೂ ಚೆನ್ನಾಗಿಲ್ಲ ಅಂತ ಆ ಕಡೆ ಈ ಕಡೆ ಸರಿಸಿ ಹಾರ್ಟ್ ಶೇಪ್ ಮಾಡ್ತಾಯಿದ್ದೀನಿ. ಫೈನಲಿ ಹೂವು ಕಟ್ಟಿರೋದು ಹೇಗಿದೆ ಗೈಸ್, ಚೆನ್ನಾಗಿದೆಯಾ? ಇನ್ನು ಈ ಚಿಲ್ಟರಿಗಳು ಬಂದರು ನೋಡಿ ನಮ್ಮ ಮನೆಗೆ, ಎಷ್ಟು ಚೇಷ್ಟೆ ಮಾಡ್ತಾರೆ. ಏನು ಈ ರೇಂಜಿಗೆ ಸ್ಕೂಲ್ಗೆ ಹೋಗಿದ್ದೆ? ಓದೋದಿಲ್ವಾ ನೀನಮ್ಮ ರಾಣಿ? ಓದೋದಿಲ್ವಾ? ಯಾವಾಗ? ಯಾಕೆ? ಯಾಕಂದ್ರೆ ಇವಳಿದ್ದಾಳಲ್ಲ ಪೆದ್ದೆ, ನೀನು ಬುದ್ಧಿವಂತನ? ನೀನು ಯಾಕೆ ಹೋಗಲ್ಲ ಸ್ಕೂಲ್ಗೆ? ಯಾಕೆ ಹೋಗಲ್ಲ? ಯಾವಾಗ? ಎಲ್ಲ ಸ್ಕೂಲಿಂದ ಬಂದಮೇಲೆ ಆಮೇಲೆ ನೀನು ಸ್ಕೂಲ್ಗೆ ಹೋಗೋದಾ? ಎಲ್ಲರೂ ಮನೆಗೆ ಬಂದಮೇಲೆ ಹೋಗ್ತೀಯ ಸ್ಕೂಲ್ಗೆ? ನಿನ್ಗೆ ಯಾರು ಅಲ್ಲಿ ಪಾಠ ಮಾಡೋದು? ತಲೆ ಹೋಯ್ತಾಳೆ. ಐಸಂತೆ, ಐಸು. ಬೇಕಾ? ಯಾಕೆ? ನೋಡು ಬಂತ ಐಸ್ ಹೊರಗಡೆ. ಅಯ್ಯೋ ಯಾಕೆ ಹಂಗೆ ಓಡಾಗ್ತಾ ಇದೆಯಾ? ಅವ್ರು ಕೊಡ್ತಾರ ಫ್ರೀಯಾಗೆ? ಎಲ್ಲದಕ್ಕೂ ಫ್ರೀನಾ ನಿಂಗೆ? ಮತ್ತು ಹೋಗು ಕೇಳ್ಕೊ, ದುಡ್ಡು ಕೊಟ್ಟರೆ ಮಾತ್ರ ಫ್ರೀ. ಅದು ಫ್ರೀ ಆಗೋದು. ಅಣ್ಣ ಕೊಡಿಸ್ತಾನ? ಕೇಳಿ ಕೊಡಿಸ್ತಾನೇನು? ಐಸ್ ಕೊಡ್ಸೋನು? ಯಾಕೆ ಕೊಡ್ಸಲ್ವಾ? ಕೊಡ್ಸಲ್ಲ ಅಣ್ಣ? ಯಾವಾಗ? ನಾನು ಐಸ್ ಮಾಡ್ತಾಳ ಕಣೋ. ಚೇರ್ ಬಿಟ್ರೆ ಸಾಕು ಅಂತ ಕಾಯ್ತಾ ಇದ್ದಲ್ಲ? ಕಾಯ್ತಾ ಇದ್ದ ಚೇರ್ ಮೇಲೆ ಯಾವಾಗ ಹೋಗೋಣ, ಯಾವಾಗ ಎದ್ದು ಹೋಗ್ತಾನೆ ಅಂತ. ನಮ್ಮನೇಲಿ ಇರೋದು ಒಂದೇ ಚೇರಪ್ಪ. ಎಷ್ಟಾಗ್ಲ ಬಾಯ್ ತೆಗ್ದೆ? ಕನ್ನಡದಲ್ಲಿ ಹೇಳಿ ಯಾವ್ದಾರ? ಕನ್ನಡದಲ್ಲಿ ಬೆಳ್ ತೆಗಿ ಫಸ್ಟ್. ಹೇಳಿ ನೀಟಾಗಿ. ಏಯ್ ಸುಮ್ಮನೆ ಇರೋ ನೀನು, ಅವಳು ಹೇಳ್ತಾಳೆ.
ಬರಲ್ವಾ ಬರ್ತದೆ ಹೇಳು ಬರ್ತದನ್ನೇ ಯಾವ್ದು ಬರುತ್ತದೆ ಹೇಳು. ಮಳೆ ಬಂತು ಮಳೆ ಕೊಡೆ ಹಿಡಿದು ನಡೆ ಅದು ಬತ್ತಲ್ಲ ಗಾಳಿ ಬಿದ್ದು ಕೊಲೆ ಎಲ್ಲ ಬತ್ತೆ. ಏಯ್ ನೀಟಾಗಿ ಹೇಳ ಅರ್ಥ ಆಗಂಗೆ. ಅಯ್ಯೋ ಮಳೆ ಬಂತು ಮಳೆ ಕೊಡೆ ಹಿಡಿದು ನಡೆ ಮಳೆ ಅಲ್ಲಿ ಜಾರಿ ಬಿಟ್ಟು ಬಟ್ಟೆ ಎಲ್ಲ ಕೊಳೆ. ನೀನೊಂದು ಹೇಳ ನೀನು ಹೇಳ್ಕೊಡು. ಎಲ್ಲಿ ಬಾಲೆ ಏನು ಬಾಲೆ ಬಾಲೆ ಅಂದ್ರೇನು? ಅಯ್ಯಯ್ಯಯ್ಯ ಗುಸು ಗುಸು ಅಂದಿದ್ದಪ್ಪ ಅಣ್ಣ ತಂಗಿಬ್ರು. ಸರಿ ಆಯ್ತು ಬಾಯ್ ಮಾಡ್ರಿ. ಬಾಯ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪೀಕ್ ವಾಚಿಂಗ್ ಅಲ್ಲ, ಕೀಪ್ ವಾಚಿಂಗ್. ಅಂದೋಳು ಅದನ್ನೇ ಅಂದಿದ್ದು ಈಗ ಹೇಳು. ಸಬ್ಸ್ಕ್ರೈಬ್ ಮಾಡಿ ಏನು ಏನು ಮಾಡಿ? ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಬಾಯ್ ಬಾಯ್. Bye. Bye bye. See you.